ವೀಕ್ಷಕರೇ, ಮರ್ಯಾದೆ ಪ್ರಶ್ನೆಯ ತೇಜು ಬೆಳವಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಿ? ತುಂಬಾ ಚೆನ್ನಾಗಿದೆ. ನೀವ್ ಹೇಗಿದ್ದೀರಾ? ಖುಷಿಯಾಗಿದ್ದೀನಿ. ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಿಮ್ಗೂ ಕೂಡ. ಈ ಫಾಲ್ಕನ್ ಸಿಟಿಯಲ್ಲಿ ಆಗಮಿಸಿದ್ದೀರಿ. ಇಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ, ನಿಮಗೂ ಸಹ ಗೆಸ್ಟ್ ಆಗಿ ಕರೆದಿದ್ರು. ಸೊ ಒಂದು ರೀತಿಯಲ್ಲಿ ಪ್ರಮೋಷನ್ ಕೂಡ ಹೌದು. ಏನು ಹೇಳ್ತೀರಿ? ಇದು ಮೊದಲಿಗೆ ನಾವು ಬಂದ ತಕ್ಷಣ ಧರ್ಮೇಂದ್ರ ಅವರು ಮಾತಾಡ್ತಾ ಇದ್ರು, ಎಷ್ಟು ಅಂದರೆ ನಾವು ಪ್ರಮೋಷನ್ಗೆ ಬಂದಿದ್ದೀವಿ ಅಂತ ನಾವು ಮರ್ತೇ ಹೋಗಿ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು. ಇಂಥ ಒಬ್ರು ಇತಿಹಾಸ ಪಾಠ ಮಾಡೋದಕ್ಕೆ ನಮಗೆ ಸ್ಕೂಲಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅನಿಸ್ತು. ಅಂದರೆ ಅವ್ರಿಗಿರೋ ಪ್ಯಾಷನ್ ಇದೆಯಲ್ಲ, ಇವಾಗ ನಾವೆಲ್ಲ ಕನ್ನಡದಲ್ಲಿ ಮಾತಾಡಬೇಕು ಅಂತ ಹೇಳಿ ಅದನ್ನು ಇಂಗ್ಲೀಷಲ್ಲೇ ಹೇಳ್ತಾ ಇರ್ತೀವಿ. ನಮಗೆ ಅವ್ರಿಗೆ ಒಂಥರ ಪ್ರತಿ ನಾಡಿಂದನೂ ಬರುತ್ತಲ್ಲ ಅವ್ರಿಗೆ ನಾಡ ಪ್ರೀತಿ ಪ್ರೇಮ ಒಂಥರ ನಮಗಿಲ್ಲ. ಅದು ನಾವು ಟ್ರೈ ಮಾಡ್ಬೋದು, ಎಷ್ಟೇ ಟ್ರೈ ಮಾಡ್ಬೋದು, ಬಟ್ ಅವ್ರಿಗಿರೋ ಒಂಥರ ನಾಲೆಡ್ಜು ಅಷ್ಟೇ ಪ್ಯಾಷನು ನಮಗೆ ಬಂದಿಲ್ಲ. ಟ್ರೈ ಮಾಡ್ತಾ ಇರಬೇಕು ನಾವು ಬರೆಸ್ಕೊಳ್ಳೋದಕ್ಕೆ. ನೋಡೋಣ. ಅವರು ಮಾತನಾಡ್ತಾ ಇದ್ರೆ ಅವರ ಭಾಷೆಯ ನಿರರ್ಗಳತೆ ಅಲ್ವಾ? ನಂಗೆ ನಿರರ್ಗಳತೆ ಅಂತ ಗೊತ್ತೂ ಇಲ್ಲ, ಪದ ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು. ಅಂದರೆ ಫ್ಲೂಯೆನ್ಸಿ, ಅಂದರೆ ಅಷ್ಟು ಫ್ಲೂಯೆಂಟ್ ಆಗಿ ಕನ್ನಡ ಮಾತಾಡ್ತಾರೆ ಅಂತ ಹೇಳಿ. ಇನ್ನೊಂದು ಆಟೋ ಕನ್ನಡಿಗ ಅಂತ ಬಂದಿದ್ರು, ಅವರು ಸಹ ಅಷ್ಟೇನು ದೊಡ್ಡದಾಗಿ ಕನ್ನಡದಲ್ಲಿ PhD ಮಾಡಿಲ್ಲ, ಆದರೆ ಕನ್ನಡಕ್ಕೋಸ್ಕರ ದುಡಿತಾ ಇದ್ದಾರೆ. ಪ್ರೀತಿ ಅಲ್ವಾ? ಅಂದರೆ ಅದು ನಾವು ಎಲ್ಲೇ ಯಾವುದೇ ಊರಿಗೆ ಹೋದ್ರೂ ಬೇಸಿಕ್ ಮಾಡಬೇಕಾಗಿರೋ ಒಂದು ನಮ್ಮ ಕರ್ತವ್ಯ. ಅಂದರೆ ಅದು ಯಾರೋ ಹೇಳ್ತಾರೆ ಅಂತಲ್ಲ, ನಮಗೆ ಒಳಗಡೆಯಿಂದ ಅನ್ನಿಸ್ಬೇಕು. ನಾವು ಆ ನಾಡಲ್ಲಿ ಇದ್ದೀವಿ, ಅಲ್ಲೆಲ್ಲೋ ಹೋಗಿದ್ದೀವಿ ಅಂದರೆ ನಮಗೆ ಅನ್ಸತ್ತಲ್ವಾ ಅವ್ರ ಸಂಸ್ಕೃತಿ ಕಲಿಯೋದಕ್ಕೆ ಅಥವಾ ಅವ್ರ ರೀತಿ ನೀತಿಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಪ್ರತಿಯೊಬ್ಬರಿಗೂ ಅನ್ನಿಸ್ಬೇಕು. ಅದು ಸಹಜವಾಗಿ ಒಳಗಿಂದ ಬರಬೇಕು, ಹೇರೋದಕ್ಕಾಗಲ್ಲ. ಹೋಪ್ಫುಲಿ ಇಷ್ಟರಲ್ಲೇ ಎಲ್ಲರೂ ನಮ್ಮ ಬೆಂಗಳೂರಲ್ಲಿ ಇದ್ದವರೆಲ್ಲ ಸ್ವಲ್ಪ ನಮ್ಮ ಭಾಷೆನೂ ಕಲಿಯೋ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಮತ್ತು ಸಿನಿಮಾದ ಬಗ್ಗೆ ಹೇಳ್ತಾ ಹೋಗೋದಾದರೆ, ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಲಕ್ಷ್ಮಿ ಅಂತ. ಅದರಲ್ಲಿ ಒಬ್ಳು ಸೇಲ್ಸ್ ಗರ್ಲ್ ಅವಳು. ಒಂದು ಸೇಲ್ಸ್ ಗರ್ಲ್ ಅಂದ ತಕ್ಷಣ ನಾವು ಎಷ್ಟೊಂದು ಸರ್ತಿ ಅವ್ರನ್ನ ಗಮನಿಸೋದು ಇಲ್ಲ. ಒಂಥರ ಅವ್ರು ಇದ್ದಾರೆ ಅಂತ ಗಮನಿಸದೆ ಸುಮ್ಮನೆ ಬಟ್ಟೆ ಗಿಟ್ಟೆ ವ್ಯಾಪಾರ ಮಾಡ್ಕೊಂಡು ಹೊರಡ್ತಾ ಇರ್ತೀವಿ. ಅಲ್ಲಿ ಇರೋ ಮಾಲಲ್ಲೇ ಕೆಲಸ ಮಾಡ್ತಿರೋರ್ದು ಹೆಂಗಿರುತ್ತೆ ಅಂತ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಬರೀ ಸೇಲ್ಸ್ಗಳು ಅಂತಲ್ಲ, ಎಷ್ಟೊಂದು ಜನ ಒಂದು ಚಿಕ್ಕ ಕೆಲಸ ಮಾಡೋರನ್ನ ನಾವು ತುಂಬ ಇಗ್ನೋರ್ ಮಾಡಿಬಿಡ್ತೀವಿ, ಸಲೀಸಾಗಿ ತೊಗೊಂಡ್ಬಿಡ್ತೀವಿ. ಎಲ್ಲನೂ ಸ್ವಲ್ಪ ಗುರುತಿಸಿ, ಸ್ವಲ್ಪ ರೆಕಗ್ನೈಸ್ ಮಾಡಿ ಅವ್ರಿಗೆ ಸಿಕ್ಕಬೇಕಾಗಿರೋ ಮರ್ಯಾದೆನ ನೆಟ್ಟಿಗೆ ನಾವು ಕೊಡಬೇಕು ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಸಿನಿಮಾಲಿ. ತುಂಬ ಧನ್ಯವಾದಗಳು ತೇಜು ಬೆಳವಾಡಿ ಅವರಿಗೆ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮ್ಗೂ. ನೋಡಿದ್ರಲ್ಲ ವೀಕ್ಷಕರೇ, ಮರ್ಯಾದೆ ಪ್ರಶ್ನೆ ತಂಡದ ಮಾತು ಇದಾಗಿತ್ತು. ಕ್ಯಾಮ್ರಾಮನ್ ಹೇಮಂತ್ ಜೊತೆ ಅಶ್ವವೇಗ, ನ್ಯೂಸ್ ಬೆಂಗಳೂರು.